ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನೀವು ಮಾಡುತ್ತಿರುವ ದೊಡ್ಡ ತಪ್ಪು ಏನು ಗೊತ್ತಾ? ವಿಡಿಯೋ ನೋಡಿ ಹೇಳ್ತೀನಿ. ವಿಶ್ವದಲ್ಲೇ ಗೆದ್ದ ದೇವತೆಗಳಿಗೆ ದೊಡ್ಡ ವಿಗ್ರಹಗಳಿದ್ದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಸೋತ ರಾಕ್ಷಸ ಮಹಿಷಾಸುರರಿಗೆ ಯಾಕೆ ಅಷ್ಟು ಭವ್ಯವಾದ ಸ್ಟ್ಯಾಚ್ಯೂ ಇದೆ? ಇದರ ಹಿಂದೆ ಇತಿಹಾಸಕಾರರಿಗೂ ಆಶ್ಚರ್ಯ ಮೂಡಿಸುವ ಒಂದು ರೋಚಕ ಸತ್ಯ ಅಡಗಿದೆ. ನಮ್ಮ ಪುರಾಣಗಳ ಪ್ರಕಾರ ಬ್ರಹ್ಮನಿಂದ ಅಮರತ್ವದ ವರ ಪಡೆದ ಮಹಿಷಾಸುರರು ದೇವತೆಗಳನ್ನೇ ಓಡಿಸಿ ಜಗತ್ತನ್ನು ಬಾಧಿಸುತ್ತಿದ್ದಾಗ ಸಾಕ್ಷಾತ್ ಆದಿಶಕ್ತಿಯು ಎಲ್ಲ ದೇವತೆಗಳ ತೇಜಸ್ಸಿನಿಂದ ಚಾಮುಂಡೇಶ್ವರಿಯಾಗಿ ಅವತರಿಸಿ ಇದೇ ಬೆಟ್ಟದ ಮೇಲೆ ಆತನನ್ನು ಸಂಹಾರ ಮಾಡಿದಳು. ಹಾಗಾದರೆ ವಿಗ್ರಹ ಯಾಕಿದೆ? ಇತಿಹಾಸದ ಪ್ರಕಾರ ಕ್ರಿಸ್ತಶಕ 1659 ಅವಧಿಯಲ್ಲಿ ಮೈಸೂರು ಮಹಾರಾಜರಾದ ದೊಡ್ಡ ದೇವರಾಜ ಒಡೆಯರ್ ಅವರು ಭಕ್ತರಿಗೆ ಧರ್ಮದ ವಿಜಯವನ್ನು ನೆನಪಿಸಲು ಮತ್ತು ಅಹಂಕಾರದ ಹಾದಿ ಹಿಡಿದರೆ ಎಂತಹ ಶಕ್ತಿವಂತನಿಗೂ ವಿನಾಶ ಖಂಡಿತ ಎಂಬ ಎಚ್ಚರಿಕೆ ನೀಡಲು ಈ ವಿಗ್ರಹವನ್ನು ಬೆಟ್ಟದ ಹೊಸ್ತಿಲಲ್ಲೇ ಸ್ಥಾಪಿಸಿದರು. ಬಹಳಷ್ಟು ಜನ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಮಾಡುವ ಅತಿ ದೊಡ್ಡ ತಪ್ಪೆಂದರೆ ಬೆಟ್ಟ ಹತ್ತಿದ ತಕ್ಷಣ ದೇವಸ್ಥಾನಕ್ಕಿಂತ ಮುಂಚೆ ಮಹಿಷಾಸುರರ ವಿಗ್ರಹದ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಾರೆ ಮತ್ತು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ. ಶಾಸ್ತ್ರಗಳ ಪ್ರಕಾರ ರಾಕ್ಷಸನ ವಿಗ್ರಹಗಳು ಕೇವಲ ದೃಷ್ಟಿ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುವ ರಕ್ಷಕ ಅಥವಾ ದಿಕ್ಪಾಲಕ ಸಂಕೇತಗಳಾಗಿರುತ್ತವೆ. ಅಲ್ಲಿ ಹೆಚ್ಚು ಸಮಯ ಕಳೆಯುವುದು ಅಥವಾ ಅದರೊಂದಿಗೆ ಅತಿಯಾಗಿ ಆಕರ್ಷಿತರಾಗುವುದು ನಕಾರಾತ್ಮಕ ಕಂಪನಗಳನ್ನು ತರುತ್ತದೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಮಹಿಷಾಸುರನ ವಿಗ್ರಹವನ್ನು ಕೇವಲ ಇತಿಹಾಸದ ದೃಷ್ಟಿಯಿಂದ ನೋಡಿ ಮುಂದೆ ಸಾಗಿ. ಈ ಮಾಹಿತಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಅಧಿಕೃತ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡಿ.